ಸ್ನೇಹಿತರೆ ಟಾಪ್ ಗೇರ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡಿಕೊಟ್ಟಿರೋದು ಸ್ವರಾಜ್ನ ಒಂದು 735 FEE ಅಂತ ಒಂದು 39 HP ಕ್ಯಾಟಗರಿ ಅಥವಾ 40 HP ಕ್ಯಾಟಗರಿ ಬರುವ ಟ್ರ್ಯಾಕ್ಟರ್, ಟೂ ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಸ್ನೇಹಿತರೆ. ಸ್ವರಾಜ್ 735 ನಿಮಗೆ FE, FEE, XT ಮತ್ತು XTಲಿ 4 ವೀಲ್ ಕೂಡ ಬರ್ತಿದೆ. ಈಗ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಒತ್ತಿ. ಸ್ವರಾಜ್ 735 FEE ಒಂದು 39 HP ಟೂ ವೀಲ್ ಡ್ರೈವ್ ಟ್ರ್ಯಾಕ್ಟರ್. FE ಅಂದರೆ ಫ್ಯೂಯಲ್ ಎಫಿಷಿಯನ್ಸಿ, XT ಅಂದರೆ ಎಕ್ಸ್ಟ್ರಾ ಟಾರ್ಕ್ ಅಂತ. ಬಂದಿದ್ದು ಸಂಪೂರ್ಣ ಮಾಹಿತಿ ತಿಳ್ಕೊಟ್ಟವನ ಶೋರೂಮ್ ಡೀಟೇಲ್ಸ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಸಿಂಗಲ್ ಪೀಸ್ ಬಾನೆಟ್ ವುಡ್ ಹಾಕೊಂಡು ಬರುತ್ತೆ ಗ್ಯಾಸೋಲಿನ್ ಸ್ಟಡ್ಡೊಂದಿಗೆ. ಇಂಜಿನ್ ಬಗ್ಗೆ ನೋಡಿದರೆ 3 ಸಿಲಿಂಡರ್ 2334 cc. ಅದೇ ನಿಮಗೆ ಎಕ್ಸ್ಟಿಲ್ ಬಂದುಬಿಟ್ಟು 3307 cc ಬರುತ್ತೆ. ನಿಮಗೊಂದು 600 cc HP ಅಷ್ಟು ಡಿಫ್ರೆನ್ಸ್ ಆಗುತ್ತೆ. 600 HP 600 cc ನಿಮಗೆ ಡಿಫ್ರೆನ್ಸ್ ಆಗುತ್ತೆ. FEಗೂ XTಗೂ 3 ಸಿಲಿಂಡರ್ನ ಇಂಜಿನ್ನು, ಬಾಷ್ ಪಂಪ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಹಾಗೆ ಇದು ಬಂದುಬಿಟ್ಟು ನಿಮಗೆ 39 HP ಅಷ್ಟು ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ 1800 RPM ಅಲ್ಲಿ. ಹಾಗೆ ಸಿಂಗಲ್ ಡೀಸೆಲ್ ಫಿಲ್ಟರು, ಹಾಗೆ ವಾಟರ್ ಸಪ್ರೇಟರು. ಇದು ನಿಮಗೆ ಪವರ್ ಸ್ಟೀರಿಂಗ್ ಸ್ನೇಹಿತರೆ. ಪವರ್ ಸ್ಟೀರಿಂಗ್ ಆದರೆ ಹೇಗೆ ಅಂದರೆ ಆರ್ಡಿನರಿ ಇರ್ಬೋದು, ಆದರೆ ಪವರ್ ಸ್ಟೀರಿಂಗು 3 ಸ್ಟಾರು. ಹಾಗೆ ಇದರಲ್ಲಿ ಇನ್ನೊಂದು ಫೀಚರ್ಸ್ ಇದೆ, ನಿಮಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ ಧೋನಿ ಅವ್ರದ ಆಟೋಗ್ರಾಫ್ ಕೂಡ ಸಿಗುತ್ತೆ. RN ಅಂದರೆ ರಿವರ್ಸ್ ನ್ಯೂ ಮಾಡಲ್ ಅಂತ. ಪವರ್ ಸ್ಟೀರಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತೀನಿ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಸ್ಟೇರಿಂಗ್ ಬಾಕ್ಸ್. ಇದು ಸ್ಟೇರಿಂಗ್ ಬಾಕ್ಸಿಗೆ ಏನಾಗಿದೆ, ಹೈಡ್ರೋಲಿಕ್ ಕನೆಕ್ಷನ್ ಕೊಟ್ಟಿದ್ದಾರೆ. ಹೈಡ್ರೋಲಿಕ್ ಕನೆಕ್ಷನ್ ನೋಡ್ತಾ ಹೋಗ್ಬೋದು. ಈ ಪೈಪಿಂದ ನೋಡ್ತಾ ಹೋಗ್ಬೋದು. ಡೈರೆಕ್ಟ್ ನಿಮಗೆ ಹೈಡ್ರೋಲಿಕ್ ಆಯಿಲ್ ಕನೆಕ್ಷನ್ ಕೊಟ್ಟಿದ್ದಾರೆ. ಹೈಡ್ರೋಲಿಕ್ ಆಯಿಲಿಂದ ಡೈರೆಕ್ಟ್ ಮತ್ತೆ ನಿಮಗೆ ಅದನ್ನು ಪಂಪಿಗೆ ಕೊಟ್ಟಿದ್ದಾರೆ, ಹೈಡ್ರೋಲಿಕ್ ಪಂಪಿಗೆ. ಬನ್ನಿ ತೋರಿಸ್ತೀನಿ ಈಗ. ಈ ಕಡೆ ನೋಡಿ, ಹೈಡ್ರೋಲಿಕ್ ಪಂಪಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಕಡೆ ಸೈಡ್ ಬಂದ್ಬಿಟ್ಟು ಹೈಡ್ರೋಲಿಕ್ ಪಂಪು, ಇನ್ನೊಂದು ಈ ಕಡೆ ನಿಮಗೆ ಲಿಫ್ಟಿಂಗಿಗೆ ಹೈಡ್ರೋಲಿಕ್ ಪಂಪಿಗೆ 2 ಪಂಪ್. ಕೆಳಗಡೆ ಫಿಲ್ಟರ್ಸ್ಗಳು, ಹೈಡ್ರೋಲಿಕ್ ಫಿಲ್ಟರ್ಸ್, ಬ್ಯಾಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ 12 volts. ಈ ಕಡೆ ಕೂಡ ನಿಮಗೆ ಧೋನಿಯವರ ಆಟೋಗ್ರಾಫ್ ಪ್ಲಸ್ 3 ಸ್ಟಾರ್ ಅಂತ ಸ್ನೇಹಿತರೆ. FEE ಬಂದ್ಬಿಟ್ಟು ನಿಮಗೆ ರಿವರ್ಸ್ ಪೀಟೋ, ಸಿಂಗಲ್ ಪೀಟೋ ವಿತ್ 3 ಸ್ಟಾರು, ಸಿಂಗಲ್ ಪೀಸ್ ಬಾನೆಟ್ ಲಾಕೊಂಡು ಬರುತ್ತೆ ನೋಡಿ. ಹಾಗೆ 3 ಸ್ಟೇಜ್ ಆಯಿಲ್ ಬಾತ್ ಸಿಗುತ್ತೆ. ಹಾಗೆ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಇದರಲ್ಲಿ ಫ್ರಂಟಲ್ಲಿ 6x16, ಹಾಗೆ ರೇರಲ್ಲಿ 13.6 × 28 ಸೆಕ್ಷನ್ ಟೈರ್ ಸೈಜ್ ಸಿಗುತ್ತೆ. ಫ್ರಂಟಲ್ಲಿ ಹಲೋಜನ್ ಹೆಡ್ ಲ್ಯಾಂಪ್ಸು, ಹಾಗೆ ಸ್ವರಾಜ್ನ ಬ್ಯಾಡ್ಜಿಂಗು ನೋಡ್ಬೋದು. ಇಲ್ಲಿ ವಾರಂಟಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನಿಮಗೆ 6 years ವಾರಂಟಿ ಇದೆ. ಇಂಜಿನ್, ಗೇರ್ ಬಾಕ್ಸ್ ಮತ್ತು ಹೈಡ್ರೋಲಿಕ್ಕು 2 ವರ್ಷ ಸ್ಟ್ಯಾಂಡರ್ಡ್ ವಾರಂಟಿ, 4 ವರ್ಷ. ಇದು ಬಂದುಬಿಟ್ಟು ನಿಮಗೆ PTO ಲಿವರು, ಸಿಂಗಲ್ PTO ಬರುತ್ತೆ ಸ್ನೇಹಿತರೆ. 540 ಸಿಂಗಲ್ PTO ಬರುತ್ತೆ. ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಟೈರ್ ಸೈಜ್ ಬಗ್ಗೆ ನೋಡಿದರೆ ನಿಮಗೆ ಅಪೋಲೋ ಟೈರ್ನ 6x16 ಸೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ರೇರಲ್ಲಿ ನೋಡೋದಾದ್ರೆ ನಿಮಗೆ ಅಪೋಲೋ ಸೆಕ್ಷನ್ನ 13.6 × 28 ಸೆಕ್ಷನ್ನ ಟೈರ್ ಸೈಜ್ ಕೊಟ್ಟಿದ್ದಾರೆ. ಹಾಗೆ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ 1000 kg ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಹಾಗೆ 3 point ಸೆನ್ಸಿಂಗ್ ಬ್ರಾಕೆಟ್ ಕೊಟ್ಟಿದ್ದಾರೆ. ADDC 100%, 50% ಮತ್ತು 0% ಸೆನ್ಸಿಂಗ್ ಬ್ರಾಕೆಟ್ ಏನು ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಒಂದು ಗದ್ದೆ ಹೊಡಿಬೇಕಾದ್ರೆ ರೋಟೋವೇಟರ್ ನಿಮಗೆ ಸೆನ್ಸಿಂಗ್ ಬೇಕಾಗಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಕೆಳಗಡೆ ಫ್ಲೋಯಿಂಗ್ ಹಾಕ್ಬೋದು. ಇದು ಬಂದ್ಬಿಟ್ಟು ಹಿಚ್ ಅಂತ ನಿಮಗೆ ಇಂಪ್ಲಿಮೆಂಟಲ್ಲಿ ಹಾಕೊಳ್ಳೋಕೆ ಒಬ್ಬರೇ ಇದ್ದಾಗ ತುಂಬ ಯೂಸ್ ಆಗುತ್ತೆ. ಮೇಲೆ ಕೆಳಗಡೆ ಆರಾಮ್ಸಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಹಾಗೆ ಫ್ಲೋಯಿಂಗ್ ಲೈಟು, ಉಕ್ಕೆ ಲೈಟು ಮತ್ತು ಟೈಲ್ ಗೇಟು, ಹೆವಿ ಫೆಂಡರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಡ್ಗಾಡೆಲ್ಲ ಇವಾಗ ಹೆವಿ ಬರುತ್ತೆ ಸ್ನೇಹಿತರೆ ನಿಮಗೆ ಇದರಲ್ಲಿ. ಹಾಗೆ ಈ ಕಡೆ ನೋಡಿದರೆ ಸ್ಟಾರ್ಟರು ಪ್ಲಸ್ ಆಲ್ಟರ್ನೇಟರು. ಹಾಗೆ ನಿಮಗೆ ಇಂಜಿನ್ ಹೀಟ್ ಆಗಿದಾಗ ಇದಾಗ್ಬಿಟ್ಟು ಎಕ್ಸಾಸ್ಟಿಗೂ ಗಾರ್ಡ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಬನ್ನಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಮತ್ತು ಏನೇನು ಫೀಚರ್ಸ್ ಇದೆ ನೋಡ್ತಾ ಹೋಗೋಣ. ಸರ್ವಿಸ್ ಇಂಟರ್ವಲ್ಸ್ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಒಂದು 400 ಗಂಟೆಗೆ ಒಂದು ಸರ್ವಿಸ್ ಇಂಟರ್ವಲ್ಸ್ ಬರ್ತದೆ. ಮೊದಲೇ ನಿಮಗೆ 250 ಗಂಟೆ ಬರ್ತಾಯಿತ್ತು, ಈಗ ಬಂದುಬಿಟ್ಟು 400 ಗಂಟೆಗೆ ಒಂದು ಸರ್ವಿಸ್ ಇಂಟರ್ವಲ್ಸು. ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಮೊದಲ ಅವರ್ಸ್ ಮೀಟರ್ ಎಲ್ಲ ನಿಮಗೆ ಇದರಲ್ಲಿ ಬರ್ತಾಯಿತ್ತು, ಈಗ ಮಾಡಿದರೆ ಡಿಜಿಟಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಇದರಲ್ಲಿ ಡಿಜಿಟಲ್ ಅವರ್ ಮೀಟರ್ ಬರುತ್ತೆ, ನೋಡ್ತಾ ಹೋಗ್ಬೋದು. ಈ ಕಡೆ ಟೆಂಪ್ರೇಚರ್ ಗೇಜು, RPM ಮೀಟರು, ಫ್ಯೂಲ್ ಗೇಜು. ಈ ಕಡೆ ನಿಮಗೆ ಹೆಡ್ಲೈಟ್ ಮತ್ತು ಇಂಡಿಕೇಶನ್ ಸ್ವಿಚ್ಚು. ಹಾಗೆ ಸ್ಟೇರಿಂಗ್ ಮೌಂಟೆಡ್ ಆರನ್ನು. ಇದು ಬಂದುಬಿಟ್ಟು ಹ್ಯಾಂಡ್ ಲೀಟ್ರು. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದರೆ ನಿಮಗೆ ಒಂದು 47 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. 4 ಇಂಡಿಕೇಟರ್ ಸ್ವಿಚ್ಚು. ಗೇರ್ ಬಾಕ್ಸ್ ಬಗ್ಗೆ ನೋಡಿದ್ರೆ ಸ್ನೇಹಿತರೆ, ನಿಮಗೆ ಪಾರ್ಷಿಯಲಿ ಕಾನ್ಸ್ಟೆಂಟ್ ಮೆಷ್ನ 8 ಫಾರ್ವರ್ಡು 2 ರಿವರ್ಸು ಬರುತ್ತೆ. ನಿಮಗೆ ಡ್ರೈ ಡಿಸ್ಕ್ ಬ್ರೇಕ್ಸ್ ಒಂದು ಬರುತ್ತೆ.
ಸಿಂಗಲ್ ಕ್ಲಚ್ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಎಕ್ಸ್ಟಿಲ್ ನಿಮಗೆ ಸಿಂಗಲ್ ಕ್ಲಚ್ ಡ್ಯುಯಲ್ ಕ್ಲಚ್ ಎರಡು ಆಪ್ಷನ್ ಇದೆ. ಈ ಕಡೆ ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಇದು ADDC ಆಟೋಮೆಟಿಕ್ ಡೆಪ್ತ್ ಆ್ಯಂಡ್ ಡ್ರಾಫ್ಟ್ ಕಂಟ್ರೋಲು, ಹಾಗೆ 12 ವೋಲ್ಟ್ಸು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಪ್ಲಸ್ ಮೊಬೈಲ್ ಹೋಲ್ಡರ್ ಒಂದಿಗೆ ಬರುತ್ತೆ. ಹಾಗೆ ಸೀಟ್ ನಿಮಗೆ ಡಿಲಕ್ಸ್ ಸೀಟ್ ಬರುತ್ತೆ ಸ್ನೇಹಿತರೆ. ಹೊಸದಾಗಿ ಸೀಟ್ ಕೂಡ ಚೇಂಜ್ ಮಾಡಿದ್ದಾರೆ. ಡಿಲಕ್ಸ್ ಸೀಟ್ ಒಂದಿಗೆ ಬರುತ್ತೆ. ಮೊದಲೆಲ್ಲ ನಿಮಗೆ ಕಟ್ ಸೀಟ್ ಬರ್ತಾಯಿತ್ತು, ಇದರಲ್ಲಿ ನಿಮಗೆ ಫುಲ್ ಸೀಟು ಡಿಲಕ್ಸ್ ಸೀಟ್ ತುಂಬ ಚೆನ್ನಾಗಿದೆ. ಸ್ವರಾಜ್ 735 XT ಬಂದುಬಿಟ್ಟು ಒಂದು 39 HP 2 ವೀಲರ್ ಟ್ರ್ಯಾಕ್ಟರ್ ಆಗುತ್ತೆ ಸ್ನೇಹಿತರೆ. ಹಾಗೆ ಮೈಲೇಜ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಪರ್ ಅವರ್ 3ರಿಂದ 3.5 ಲೀಟ್ರು ಬ್ಲೋಯಿಂಗ್ ಓಕೆ ತೊಗೊಳುತ್ತೆ. ಹಾಗೆ ರೋಡಲ್ಲಿ ನೋಡೋದಾದ್ರೆ ನಿಮಗೆ 8ರಿಂದ 10 ಕಿಲೋಮೀಟರ್ ಇದು ಬರುತ್ತೆ. ಹಾಗೆ ವಿತ್ ಫ್ಯೂಯಲ್ ಎಫಿಷಿಯನ್ಸಿ ವಿತ್ ಹೆವಿ ಟಾರ್ಕ್ ಜನರೇಟ್ ಮಾಡೋ ಒಂದು 39 HP ಅಥವಾ 40 HP ಕ್ಯಾಟಗರಿಯ ಕೊಟ್ಟಿದ್ದಾರೆ. ಹಾಗೆ ಹೆವಿ ಹಿಂದ್ಗಡೆ ಕೂಡ ನಿಮಗೆ 13.6 40 HP ಕ್ಯಾಟಗರಿಗೆ ಅಥವಾ 45 HP ಕ್ಯಾಟಗರಿಗೆ ಏನು ಟೈರ್ ಸೈಜ್ ಬರುತ್ತೆ ಅದೇ ಟೈರ್ ಸೈಜ್ ಕೊಟ್ಟಿದ್ದಾರೆ. ಮತ್ತು ಎಕ್ಸಾಸ್ಟ್ ಕೂಡ ಗಾರ್ಡ್ ಕೊಟ್ಟಿದ್ದಾರೆ. ಮತ್ತು ಬಂಪರ್ ಫಿಟ್ಟಿಂಗ್ ನಿಮಗೆ ಚಾರ್ಜಿ ಮೌಂಟೆಡ್ ಇದು ಕೊಟ್ಟಿದ್ದಾರೆ. ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಟಚ್ ಸಿಸ್ಟಮ್ ಮಾಡಿದ್ದಾರೆ. ಮತ್ತು 3 ಪಾಯಿಂಟ್ ಸೆನ್ಸಿಂಗ್ ಬ್ರಾಕೆಟ್ ಕೊಟ್ಟಿದ್ದಾರೆ. ಹಾಗೆ ಸರ್ವಿಸ್ ಇಂಟರ್ವಲ್ಸ್ ಮೊದಲೆಲ್ಲ ನಿಮಗೆ 250 ಅವರ್ಸ್, ಈಗ 150 ಗಂಟೆ ನಿಮಗೆ ಜಾಸ್ತಿ ಆಗುತ್ತೆ. ಏನಾಗುತ್ತೆ ಅಂದರೆ ನಿಮಗೆ ಟೆನ್ಷನ್ ಇರಲ್ಲ. ಫ್ಲೋಯಿಂಗ್ ಅಥವಾ ಓಕೆ ಹೊಡಿತಾ ಇರಬೇಕಾದ್ರೆ ನಿಮಗೆ ಯಾವುದೇ ಬಗ್ಗೆ ಇದಿರಲ್ಲ. ನೀವು ಆರಾಮ್ಸಾಗಿ 150 ಗಂಟೆ ಹೆಚ್ಚಾಗಿ ಮೊದಲೆಲ್ಲ 250 ಗಂಟೆಗೆ ಇತ್ತು, ಈಗೆಲ್ಲ ನಿಮಗೆ 400 ಗಂಟೆ ಮಾಡಿದ್ದಾರೆ. ಹಾಗೆ ಹೈಡ್ರಾಲಿಕ್ ಆಯಿಲ್ ಚೇಂಜ್ ಬಂದುಬಿಟ್ಟು ನಿಮಗೆ ಅದು 1600 ಗಂಟೆಗೆ ಮಾಡಿದ್ದಾರೆ. ಈಗ ಮೊದಲೆಲ್ಲ ನಿಮಗೆ 1100 1200 ಗಂಟೆ ಬರ್ತದೆ, ಈಗ ಬಂದುಬಿಟ್ಟು 1600 ಗಂಟೆಗೆ ಮಾಡಿದ್ದಾರೆ. ತುಂಬ ಒಳ್ಳೆ ಫೀಚರ್ಸು. ಬನ್ನಿ ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಹಾಗೆ ನಿಮಗೆ ಡ್ರೈವರ್ನ ಲೆಫ್ಟ್ ಸೈಡ್ ನೋಡ್ತಾರೆ. ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಸ್ವರಾಜ್ ಮಾಡಲ್ ಸ್ವರಾಜ್ 735 FEE ಅಂತ. ಹಾಗೆ ಚಾರ್ಜಿ ನಂಬರು, ಇಂಜಿನ್ ನಂಬರು, ಹಾಗೆ ಮಂತ್ ಆಫ್ ಮ್ಯಾನುಫ್ಯಾಕ್ಚರು. ಹಾಗೆ PTO HP ಬಂದುಬಿಟ್ಟು ನಿಮಗೊಂದು 24.1 HP PTO HP ಬರುತ್ತೆ. ಹಾಗೆ ಸ್ವರಾಜ್ ಟ್ರ್ಯಾಕ್ಟರ್ ಡಿವಿಷನ್ ಮೈನರ್ ಕಂಪ್ನಿ ಈ ಕಡೆ ನೋಡಿದ್ದಾರೆ. ಹಾಗೆ ಹೇಗೆ ಸರ್ವಿಸ್ ಇಂಟರ್ವಲ್ಸು ಪ್ಲಸ್ ಟೈರ್ ಪ್ರೆಷರ್ ಹೇಗೆ ಮೇಂಟೈನ್ ಮಾಡಬೇಕು ಫ್ಲೋಯಿಂಗಲ್ಲಿ ರೋಡಲ್ಲಿ. ಹಾಗೆ ಸರ್ವಿಸ್ ಇಂಟರ್ವಲ್ಸು ಏನೇನು ಸರ್ವಿಸ್ ಚೆಕ್ಸ್ ಮಾಡಬೇಕು, ಏನೇನು ನೀವು ನೋಡ್ತಾ ಹೋಗಬೇಕು, ಇಂಜಿನ್ ಬಗ್ಗೆ ಪ್ರತಿಯೊಂದು ಈ ಕಡೆ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಇದರಿಂದ ನಿಮಗೆ ಡ್ರೈವರ್ಗೆ ಒಂದು ಉಪಯುಕ್ತವಾದ ಮಾಹಿತಿ ಕೊಡ್ತಾ ಹೋಗ್ಬೋದು. ಒಂದು 6 ವರ್ಷಗಳ ವಾರಂಟಿ ಉಳ್ಳ 40 HP ಕ್ಯಾಟಗರಿ ನೋಡ್ತಾ ಇರೋದಾದ್ರೆ ಬೆಸ್ಟ್ ಇನ್ ಕ್ಲಾಸು, ಬೆಸ್ಟ್ ಇನ್ ಪರ್ಫಾರ್ಮೆನ್ಸು. ಪ್ರೈಸ್ ಡೀಟೇಲ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ.